ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಸರ್, ಸ್ಥಳೀಯ ಚುನಾವಣೆಗಳನ್ನು ಎದುರಿಸಬೇಕಾಗದಂತೆ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಬೆಂಬಲಿತ ಸದಸ್ಯರನ್ನ ಡಿಆರ್ ಅನ್ನ ಬಳಕೆ ಮಾಡಿಕೊಂಡು ಚಲುವರಾಯಸ್ವಾಮಿ ಅವರು ಅನರ್ಹ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 9 ಸೀಟ್ ಗೆದ್ದಿದ್ದೋ ನಾವು ಅಲ್ವೇನಪ್ಪ, 9 ಸೀಟು. ನಾವು ಅವಾಗ 6 MLA ಇರಲಿಲ್ಲ. DC ಬ್ಯಾಂಕಲ್ಲಿ 4 ಸೀಟ್ ಗೆದ್ದಿದ್ರು. ಏನು ಮಾಡಿದ್ರಂತೆ, ಅಧ್ಯಕ್ಷ ಯಾರನ್ನು ಮಾಡಿದ್ರಂತೆ, ಉಮೇಶ ಅಂತ ಪಾಪ ಇಂಡಸ್ಟ್ರಿ ಉದ್ಯಮಿ ಕರ್ಕೊಂಬಂದು ನಮ್ಮ 3 ಜನನ ಹೊರಗಡೆ ನಿಲ್ಲಿಸಿದ್ರು. ಚುನಾವಣೆ 11 ಗಂಟೆಗೆ, 10 ಗಂಟೆಗೆ 4 ಜನನ 24 hours ಸಸ್ಪೆಂಡ್ ಮಾಡಿದರು. ಪಾಪ ಪುಟ್ಟರಾಜು ಪಾಪ ಭಾಳ ಬುದ್ಧಿವಂತ, ತುಂಬ. ಅಯ್ಯಯ್ಯೋ ನಾನು ಕಲ್ತ್ಕೋಬೇಕಾಗಿತ್ತು, ಕಲ್ತ್ಕೊಳ್ಳಿಲ್ಲ ಅವ್ರ ಹತ್ರ, ಯಜಮಾನ್ರ ಹತ್ರ. ಅವತ್ತೇನು ಮಾಡಿದ್ರಂತೆ, ಅವತ್ತು ಮಂತ್ರಿ ಆಗಿದ್ರಲ್ಲ, ಮಂತ್ರಿ ಆಗಿದ್ನೋ ಅಥವಾ ಇಲ್ಲ ಮಂತ್ರಿ ಹೋಗಿತ್ತೇನೋ ಗೊತ್ತಿಲ್ಲ, ಮಂತ್ರಿ ಹೋಗಿತ್ತು ಅವತ್ತು. ಸೊ BJP ಜೊತೆ ಸೇರ್ಕೊಂಡು 4 ಜನನ 24 hours ಅಮಾನತು ಮಾಡಿದ್ರಲ್ಲ. ನೋಡಿರಿ, ಕೋಆಪ್ರೇಟಿವ್ ಇಲಾಖೆಯಲ್ಲಿ ನಾವು ಅವರಷ್ಟು ಕೇಳಿಕಿಳಿದು ಮಾಡಲ್ಲ. ಇವತ್ತು ಸಹ 4 ಜನ ಕ್ಯಾಂಡಿಡೇಟ್ ಆಗಿರೋರು ನಮ್ಮ ಮಂತ್ರಿ ಹತ್ರ ಸ್ಟೇ ಇದೆ. ಸ್ಟೇ ವೆಕೇಟ್ ಮಾಡಿದ್ರೆ ಅವ್ರು ಕ್ಯಾಂಡಿಡೇಟ್ ಆಗಂಗಿಲ್ಲ, ಅದಕ್ಕೆ ಕೈ ಹಾಕಿಲ್ಲ. ನಮ್ಮ ಶಾಸಕರು ಯಾರೂ ಒತ್ತಡ ಮಾಡಿಲ್ಲ. ಚುನಾವಣೆಯಲ್ಲಿ ಗೆದ್ದು ಬರೋಣ ಅಂತ ಹೇಳಿದ್ದಾರೆ. ಆದರೆ ಸೊಸೈಟಿಗಳಲ್ಲಿ ಸೂಪರ್ ಸೈಡ್ ಆಗೋ ಸೊಸೈಟಿಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ ಇರ್ತಕ್ಕಂಥ ಸೊಸೈಟಿಲಿ ಕ್ರಮ ತಗೋಬಿಡಿ ಅಂತ ಹೇಳೋಕ್ಕಾಗತ್ತಾ? ಕಾನೂನು ಬಾಹಿರವಾಗಿರ್ತಕ್ಕಂಥ ಮತ್ತು ಹಗರಣ ಆಗಿರ್ತಕ್ಕಂಥ ಸೊಸೈಟಿ ಮೇಲೆ ಕ್ರಮ ಆಗುತ್ತೆ. ಅದಕ್ಕೆ ಡಿ ಆರ್ ಹೊಣೆ ಅಂದರೆ ಸುಮ್ಮನೆ ಇರೋಕ್ಕಾಗತ್ತಾ? ಕೋಟ್ಯಾಂತರ ರೂಪಾಯಿ ಇವತ್ತು DC ಬ್ಯಾಂಕ್ನ VSSN ಮೂಲಕ ಆಗಿರ್ತಕ್ಕಂಥ ಹಗರಣಗಳನ್ನು ನಾವು 3-4 ತಿಂಗಳ ಟೈಮ್ ಕೊಟ್ಟವ್ರೆ. ನಾನೇ ಟೈಮ್ ಕೊಡೋಕ್ಕೆ ಹೇಳಿದೆ. ಈ 1 ವರ್ಷದಿಂದನೇ ಕ್ರಮ ತಗೋಬೇಕಾದವನು ಕೆಲವನ್ನ 1 3 ತಿಂಗಳು 4 ತಿಂಗಳು ಟೈಮ್ ಕೊಡಿ, ರಿಕವರಿ ಮಾಡ್ಕೊಳ್ಳಿ, ಆಮೇಲೆ ಕ್ರಮಕ್ಕೆ ಹೋಗಿ ಅಂತ ಹೇಳಿದೆ. ಸೊ ಅವರು ಕ್ರಮ ಅವ್ರಿಗೆ ಆಗದೇ ಇದ್ದಾಗ ಕ್ರಮಕ್ಕೆ ಹೋಗ್ತಾರೆ. ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.